Dear parents and students, welcome back to the my YouTube channel. Today I am discussing some important science topic, that is trends, modern periodic table, extraction of metal ores. ಸ್ನೇಹಿತರೆ, ಇವತ್ತಿನ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಎರಡು ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಒಂದು ಟ್ರೆಂಡ್ಸ್ ಮಾಡರ್ನ್ ಪೀರಿಯಡ್ ಟೇಬಲ್ ಅಂದರೆ ಆಧುನಿಕ ಆವರ್ತಕ ಕೋಷ್ಟಕದ ಪ್ರವೃತ್ತಿಗಳು. ಇನ್ನೊಂದು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಓರ್ಸ್, ಅದಿರಿನ ಉದ್ಧರಣೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ತರಗತಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಟ್ರೆಂಡ್ಸ್ ಮಾಡರ್ನ್ ಪೀರಿಯಡ್ ಟೇಬಲ್ಗೆ ಸಂಬಂಧಿಸಿದಂತೆ ಯಾವ ರೀತಿ ಅಪ್ಲೈಡ್ ಕ್ವಶನ್ನ ಕೇಳ್ತಾರೋ ಆ ಅಪ್ಲೈಡ್ ಕ್ವಶನ್ಗೆ ನೀವು ತಯಾರಾಗಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ನೆನಪಿಟ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. Trends in the modern periodic table. Important periodic trends are atomic size, metallic properties, electropositivity, electronegativity. ಅಂದರೆ periodic trends first atomic size ಏನಾಗ್ತದೆ, in the periodic modern periodic table to move to the left to the right in the periodic table, atomic size is also decreases. When moves from the top to bottom in the group of periodic table, atomic size is increases. Next, periodic trends, metallic properties. Metallic properties moves from to the right to in the periodic table, left to right in the periodic table, it decreases. Move from the top to bottom in the group of periodic table is increases. Next trends, electropositivity. Electropositivity in the periodic table moves from left to the right side, it decreases. Electropositivity in the periodic table moves from top to bottom in the group is increases. Electronegativity. Electronegativity moves from left to right in the periodic table, increases. Moves from top to bottom in the group of periodic table is decreases. Extraction of metal ores. Concentration of ores divided into three parts: metals of high reactivity, metals of medium reactivity, metals of low reactivity. ಈಗ ಮೆಟಲ್ ಆಫ್ ಹೈ ರಿಯಾಕ್ಟಿವಿಟಿ ಇರ್ತಕ್ಕಂಥ ಹೈ ರಿಯಾಕ್ಟಿವ್ ಮೆಟಲ್ಸನ್ನು, ಮೀಡಿಯಮ್ ರಿಯಾಕ್ಟಿವ್ ಮೆಟಲ್ಸನ್ನು, ಲೋ ರಿಯಾಕ್ಟಿವ್ ಮೆಟಲ್ಸನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ವಿಧಾನ ಬೇರೆ. ಫಾರ್ ಎಕ್ಸಾಂಪಲ್, ಹೈ ರಿಯಾಕ್ಟಿವ್ ಮೆಟಲ್ಸ್ ಇದ್ದು ಅಂದ್ರೆ ನಾವು ಯಾವ ವಿಧಾನದಿಂದ, ಯಾವ ಮೆಥಡ್ದಿಂದ ನಾವು ಏನು ಮಾಡ್ತೀವಿ ಅಂದ್ರೆ ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡ್ಲಾಗ್ತದೆ. ಅಂದರೆ ಎಲೆಕ್ಟ್ರೋಲೈಸಿಸ್ ಆಫ್ ಮಾಲ್ಟನ್ಸ್ ಓರ್ಸ್. ಅದು ಮಾಲ್ಟನ್ಸ್ ಓರ್ ಎಲೆಕ್ಟ್ರೋಲೈಸಿಸ್ ಮಾಡಿ ಮಾಲ್ಟನ್ಸ್ ಓರ್ ಪಡೆದು ಪ್ಯೂರ್ ಮೆಟಲನ್ನು ಪಡಿತೇವೆ. ಏನು ಮಾಡ್ತೇವೆ? ಪ್ಯೂರ್ ಮೆಟಲನ್ನು ಪಡಿತೇವೆ. ಇನ್ನು ಮೀಡಿಯಮ್ ರಿಯಾಕ್ಟಿವಿಟಿ ಮೆಟಲ್ಸ್ ಇದ್ದು ಅಂದ್ರೆ ಅದರಲ್ಲಿ ಕಾರ್ಬೋನೇಟ್ ಓರ್ ಇತ್ತು ಅಥವಾ ಸಲ್ಫೈಡ್ ಓರ್ ಇತ್ತು. ಅಂದರೆ ಕಾರ್ಬೋನೇಟ್ ಓರ್ ಇದ್ದಾಗ ಒಂದು ಮೆಥಡ್ಲಿ ಯೂಸ್ ಮಾಡುತ್ತೆ, ಒಂದು ಮೆಥಡ್ಲಿ ನಾವು ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ, ಸಲ್ಫೈಡ್ ಓರ್ ಇದ್ದಾಗ ಅದರ್ ಮೆಥಡ್ಸ್ ಮಾಡ್ತದೆ, ಎಕ್ಸ್ಟ್ರಾಕ್ಷನ್ ಮಾಡಲಾಗ್ತದೆ. ಈಗ ಕಾರ್ಬೋನೇಟ್ ಇದ್ದಾಗ ಕಾರ್ಬನ್ ಓರು ಅದು ಕ್ಯಾಲ್ಸಿನೇಷನ್ ಮೂಲಕ ಮಾಡಿ ಆಕ್ಸೈಡ್ ಮಾಡ್ತಾರೆ. ಅಂದರೆ ಕಾರ್ಬನ್, ಉದಾಹರಣೆಗೆ ಕಾರ್ಬನ್ ಸಲ್ಫೈಡ್ ಇತ್ತು, ಕ್ಯಾಲ್ಸಿಯಂ ಸಲ್ಫೈಡ್ ಇತ್ತು, ಹಿಂಗೇನ್ರಿ ಬೇರೆ ಕಾರ್ಬೋನೇಟ್ ರೂಪದಾಗಿತ್ತು. ಯಾಕಪ್ಪ ಆದರ್ಸದ ಸಲ್ಫೈಡ್ HgS ಅದಕ್ಕೆ ಇರ್ತವೆ, ಮರ್ಕ್ಯೂರಿ ಸಲ್ಫೈಡ್ ಅದಕ್ಕೆ ಇರ್ತವೆ. ಆಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ರೀತಿ ಇದ್ದಾಗ ಕ್ಯಾಲ್ಸಿನೇಷನ್ ಮೂಲಕ ಕಾರ್ಬನ್ ಓರ್ ಇದ್ದಾಗ ಕ್ಯಾಲ್ಸಿನೇಷನ್ ಮೂಲಕ ಆಕ್ಸೈಡ್ ಆಫ್ ಮೆಟಲ್ ಮಾಡಿ ನಂತರ ರಿಡಕ್ಷನ್ ಆಫ್ ದಿ ಮೆಟಲ್, ಪ್ಯೂರಿಫಿಕೇಷನ್ ಆಫ್ ದಿ ಮೆಟಲ್ ಮಾಡ್ಲಾಗ್ತದೆ. ಸಪೋಸ್ ಸಲ್ಫೈಡ್ ಓರ್ ಇದ್ದಾಗ ನಾವು ರೋಸ್ಟಿಂಗ್ ಮೆಥಡ್ ಬಳಕೆ ಮಾಡಿ, ರೋಸ್ಟಿಂಗ್ ಮೀನ್ಸ್ ನಾವು ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಭಾಳ ಡಿಫ್ರೆನ್ಸ್ ಅದ. ಕ್ಯಾಲ್ಸಿನೇಷನ್ ಅಂದಾಗ ಇಲ್ಲಿ ಕಡಿಮೆ ಗಾಳಿಯನ್ನು ಕೊಟ್ಟು ಕಡಿಮೆ ಉಷ್ಣತೆಯಲ್ಲಿ ನಾವೇನು ಮಾಡ್ತೇವೆ,
ಅಧಿಕ ಪ್ರಮಾಣದ ಕಡಿಮೆ ಗಾಳಿಯಲ್ಲಿ ಅಧಿಕ ಪ್ರಮಾಣದ ಉಷ್ಣತೆ ಕೊಡ್ತಾವೆ. ಅಂದರೆ ರೋಸ್ಟಿಂಗ್ದಲ್ಲಿ ಹುರಿಯುವಿಕೆ ಅಂದಾಗ ಇಲ್ಲಿ ಹೆಚ್ಚಿನ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕೊಡಲಾಗ್ತದೆ. ಹೈ ಟೆಂಪ್ರೇಚರ್ದಾಗ ಹೈ ಹೀಟನ್ನು ಕೊಟ್ಟು ರೋಸ್ಟಿಂಗ್ ಮಾಡ್ತಾವೆ. ಲೋ ಟೆಂಪ್ರೇಚರ್ದಾಗ ಹೈ ಹೀಟ್ ಕೊಟ್ಟು ಕ್ಯಾಲ್ಸಿನೇಷನ್ ಮಾಡಲಾಗ್ತದೆ. ಕೊನೆಗೆ ಆಕ್ಸೈಡ್ ಮೆಟಲ್ ಆಗಿ ರಿಡಕ್ಷನ್ ಆಫ್ ಮೆಟಲ್ ಆಗಿ ಪ್ಯೂರಿಫಿಕೇಷನ್ ಆಫ್ ಮೆಟಲ್ ಆಗ್ತದೆ. ಇನ್ನು ಲೋ ರಿಯಾಕ್ಟಿವಿಟಿ ಮೆಟಲ್ಸನ್ನು ಯಾವ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾವೆ ಅನ್ನೋದು ಸಲ್ಫೈಡ್ ಹೊರದಾಗಿರ್ತದೆ. ಅದನ್ನು ರೋಸ್ಟಿಂಗ್ ಮಾಡ್ತಾವೆ. ರೋಸ್ಟಿಂಗ್ ಅಂದರೆ ಏಲಹೀನು, ನಂತರ ಮೆಟಲ್ ಆಗ್ತದೆ, ನಂತರ ರಿಫೈನಿಂಗ್ ಮಾಡ್ತಾರೆ. ಈ ರೀತಿ ಎಕ್ಸ್ಟ್ರಾಕ್ಷನ್ ಆಫ್ ದಿ ಮೆಟಲ್ ಓರ್ಸನ್ನು ಮಾಡಲಾಗ್ತದೆ. ಇಷ್ಟು ಈ ಟಾಪಿಕ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.